ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಬುಧವಾರ ನಿಮ್ಮ ಮನೆಯ ತುಳಸಿ ಗಿಡದ ಮೇಲೆ ಈ ಚಮತ್ಕಾರಿ ವಸ್ತುವನ್ನು, ಈ ಸಣ್ಣ ವಸ್ತುವನ್ನು ಚೆಲ್ಲಿದರೆ ಸಾಕು, ನಿಮ್ಮ ಎಲ್ಲ ರೀತಿಯ ಇಷ್ಟಾರ್ಥಗಳು, ಮುಖ್ಯವಾಗಿ ಮನುಷ್ಯನಿಗೆ ಆಸೆಗಳು ಜಾಸ್ತಿ, ಕೋರಿಕೆಗಳು ಜಾಸ್ತಿ, ಕಲಿಯುಗದಲ್ಲಿ ಹಣಕಾಸಿಗೆ ತೊಂದರೆ ಜಾಸ್ತಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರೂ ಸಮಸ್ಯೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ನಮಗೆ ಹಣಕಾಸಿನಿಂದ ಪ್ರಾರಂಭ ಆಗುತ್ತೆ. ಹಣಕಾಸನ್ನು ಸದಾಕಾಲ ನಾವು ಇಟ್ಕೊಂಡಿರಬೇಕು, ಅಂದರೆ ಆದಾಯ ಜಾಸ್ತಿ ಆಗಬೇಕು. ಮನೆಯಲ್ಲಿ ನಾವು ದುಡಿಯೋದಿಲ್ಲ, ಆದರೆ ನಮ್ಮ ಯಜಮಾನರು ದುಡಿತಾರೆ ಅಂತ ಅಂತಾರಲ್ವ, ಅಂತಹ ಹೆಣ್ಮಕ್ಳು ಕೂಡ ಮಾಡ್ಕೊಳ್ಳಿ. ಏಕೆಂದರೆ ಯಜಮಾನರಿಗೆ ಆದಾಯ ಜಾಸ್ತಿ ಆದರೆ ಆದಾಯದ ಮಾರ್ಗಗಳು, ಹಣಕಾಸು ಬರುವಂಥ ದಾರಿಗಳನ್ನು ತೋರಿಸುತ್ತೆ ಈ ಪರಿಹಾರ. ಏಕೆಂದರೆ ತುಳಸಿ ಗಿಡ ಅನ್ನುವಂಥದ್ದು ಬರೀ ಸಾಧಾರಣವಾಗಿ ತುಳಸಿ ಗಿಡ ಅಲ್ಲ ಸ್ನೇಹಿತರೆ. ಇದು ಆಧ್ಯಾತ್ಮಿಕವಾಗಿಯೂ ನಮಗೆ ಆರೋಗ್ಯವರ್ಧಕವಾಗಿಯೂ ಸಾಕಷ್ಟು ಪ್ರಯೋಜನಗಳನ್ನು ಕೊಟ್ಟಿದೆ. ಈ ರೀತಿ ಯಾರು ತುಳಸಿ ಗಿಡವನ್ನು ಮನೆಯ ಹತ್ತಿರ ಇಟ್ಕೊಂಡಿರ್ತಾರೆ, ಫಸ್ಟು ಅವರಿಗೆ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು, ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಕಡಿಮೆ. ಯಾವುದೇ ಸಮಸ್ಯೆ ಬಂದರೂ ಭಯಪಡುವ ಅವಶ್ಯಕತೆ ಇರೋದಿಲ್ಲ. ಮನುಷ್ಯ ಅಂದ ಮೇಲೆ ನೋಡಿ, ಕಷ್ಟ ಬರುತ್ತೆ, ಅದನ್ನು ನಿಭಾಯಿಸುವಂಥ ಆ ಸಾಮರ್ಥ್ಯ ಅನ್ನೋದು ಭಗವಂತನು ನಮಗೆ ಕೊಡ್ತಾನೆ. ಅದಕ್ಕೋಸ್ಕರ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು. ಮನೆಯ ಹತ್ತಿರ ತುಳಸಿ ಗಿಡವನ್ನು ಇಟ್ಕೊಂಡಾಗ ಮುಖ್ಯವಾಗಿ ಶುದ್ಧವಾದ ಗಾಳಿಯನ್ನು ಅದು ಬಿಡುಗಡೆ ಮಾಡುತ್ತೆ. 24 ಗಂಟೆಯಲ್ಲಿ ಕಾಲಾವಕಾಶ 22 ಗಂಟೆಗಳು ಕೂಡ ನಮಗೆ ಒಳ್ಳೆ ಶುದ್ಧ ಗಾಳಿಯನ್ನು ಬಿಡುವಂಥ ತುಳಸಿ ಗಿಡ ಬಂದು ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣುವಿನ ಒಂದು ಇಷ್ಟದ ಗಿಡ ಅಂತ ಹೇಳಬಹುದು. ಯಾಕಂದರೆ ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ ತುಳಸಿ ಗಿಡ. ನಾವು ತುಳಸಿ ದಳಗಳು ಇಲ್ಲದೆ ನಾವು ವಿಷ್ಣು ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ಅದು ಇನ್ಕಂಪ್ಲೀಟ್. ಅಷ್ಟು ವಿಶೇಷತೆಯಿಂದ ಇರುವಂಥದ್ದು. 2 ದಳಗಳನ್ನು ನಾವು ಇಟ್ಟು ಪಾದದ ಹತ್ತಿರ ಕೇಳಿಕೊಂಡಾಗ ಭಗವಂತನು ನಮಗೆ ಉತ್ತಮವಾದ ದಾರಿಯನ್ನು ಸೂಚಿಸ್ತಾನೆ ಸ್ನೇಹಿತರೆ. ಇದನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು? ಒಂದು ಗಾಜಿನ ಲೋಟವನ್ನು ತಗೊಳ್ಳಿ. ಗಾಜು ಪಾರದರ್ಶಕವಾಗಿರುತ್ತೆ ಸ್ನೇಹಿತರೆ. ಏಕೆಂದರೆ ಋಣಭಾರಗಳನ್ನು, ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ, ತನ್ನಲ್ಲಿ ಎಳೆದು ಇಟ್ಕೊಳ್ಳುತ್ತೆ. ಇದಕ್ಕೆ ನೀರನ್ನು ಹಾಕಬೇಕು, ಶುದ್ಧವಾದಂಥ ನೀರು. ನಾವು ಕುಡಿಯುವಂಥ ನೀರನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನೀರು ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಮುಖ್ಯವಾಗಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಇನ್ನು ಹಸುವಿನ ತುಪ್ಪ ನಿಮಗೆ ಅಂಗಡಿಯಲ್ಲಿ ನೀವು ತಗೊಂಡು ಬಂದು ಇಟ್ಕೊಂಡಿದ್ರೂ ಪರವಾಗಿಲ್ಲ, ಸ್ವಲ್ಪ ತುಪ್ಪವನ್ನು ತಗೊಳ್ಳಿ ಸ್ನೇಹಿತರೆ. ತುಪ್ಪವನ್ನು ಇದರಲ್ಲಿ ನಾವು ಇಷ್ಟು ಮಿಕ್ಸ್ ಮಾಡಬೇಕು. ಇನ್ನು ಧನಿಯಾ ಕಾಳನ್ನು ಸ್ವಲ್ಪ ತಗೊಂಡಿದ್ದೆ, ಪುಡಿ ಮಾಡ್ಕೊಳ್ಳಿ. ನಾವು ಧನಿಯಾ ಪುಡಿನೇ ಇದೆ ಹಾಕ್ಕೊಳ್ಬಹುದಲ್ವಾ ಅನ್ನುವಂಥದ್ದು ತುಂಬ ಜನಕ್ಕೆ ಇರುತ್ತೆ. ಆದರೆ ಧನಿಯಾ ಕಾಳನ್ನು ನಾವು ಸಾಧಾರಣವಾಗಿ ನಿತ್ಯ ಪರಿಹಾರಕ್ಕೆ ಬಳಸಿದಾಗ ಏನಾಗುತ್ತೆ ಅಂದರೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿ, ಅದು ದೊಡ್ಡ ಹಣಕಾಸಿನ ಸಂಬಂಧಪಟ್ಟಂಥ ಸಮಸ್ಯೆಗಳಿರುತ್ತೆ ನೋಡಿ. ಎಷ್ಟೋ ಲಕ್ಷ ಸಾಲ ಮಾಡ್ಕೊಂಡಿರ್ತೀವಿ, ಅಥವಾ ಪದೇ ಸಾಲ ಮಾಡಿಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿರುತ್ತೆ. ಅವರಿಗೆ ಇದು ಲಕ್ಷ್ಮೀ ಕಟಾಕ್ಷ ಅಂತ ಹೇಳಬಹುದು. ಏಕೆಂದರೆ ಇದನ್ನು ಬಳಸೋದ್ರಿಂದ ಸಾಲವನ್ನು ನಾವು ತೀರಿಸ್ತೀವಿ. ಪದೇ ಸಾಲ ಮಾಡಿಕೊಳ್ಳುವಂಥ ಸಂದರ್ಭ ಕೂಡಿ ಬರೋದಿಲ್ಲ. ಮತ್ತು
ನಮಗೆ ಯಾವುದೋ ಒಂದು ರೂಪದಲ್ಲಿ ಆದಾಯ ಜಾಸ್ತಿ ಬರುತ್ತೆ. ಸಿರಿ ಸಂಪತ್ತು ಅನ್ನುವಂಥದ್ದು ಆ ತಾಯಿ ಕೊಡ್ತಾಳೆ. ಯಾಕಂದರೆ ಧನಿಯಾ ಬಂದು ಲಕ್ಷ್ಮೀ ದೇವಿಯ ಒಂದು ಶಕ್ತಿದಾಯಕವಾದ ವಸ್ತುವನ್ನು ಬಳಸುವಂಥದ್ದು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತಗೊಳ್ಳಿ. ಇನ್ನು ಒಂದು ಚಿಕ್ಕದಾಗಿ ಕುಂಕುಮವನ್ನು ಹಾಕ್ಕೊಳ್ಬೇಕು. ಕುಂಕುಮ ಬಂದು ಶ್ರೀ ಮಹಾಲಕ್ಷ್ಮಿಯ ಪ್ರತಿರೂಪ, ದುರ್ಗಾದೇವಿಯ ಶಕ್ತಿ. ಏಕೆಂದರೆ ದುರ್ಗಾದೇವಿ ಅಂದಾಗ ಶಕ್ತಿ ಜಾಸ್ತಿ ಇರುತ್ತೆ. ಹೆಣ್ಣು ಮಕ್ಕಳು ಭಯ ಪಡ್ತಾ ಇರ್ತಾರೆ ಎಲ್ಲದಕ್ಕೂ ಕೂಡ. ನಮಗೆ ಯಾರು ಸಹಾಯಕ್ಕೆ ಬರೋದಿಲ್ಲ, ನಮ್ಮ ಕಣ್ಣೀರನ್ನು ಯಾರೂ ಒರೆಸೋದಿಲ್ಲ, ಕಷ್ಟವನ್ನು ಕೇಳೋದಿಲ್ಲ ಅಂದ್ಕೊಳ್ತಾ ಇರ್ತೀವಲ್ವ. ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ, ಆ ತಾಯಿಯ ಆಶೀರ್ವಾದ ಕೂಡ ಸಿಗುತ್ತೆ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಒಂದೇ ಒಂಚೂರು ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಬಂದು ಸಮುದ್ರ ಗರ್ಭದಿಂದ ಸಿಕ್ಕಿರುವಂಥದ್ದು. ಶ್ರೀ ಮಹಾಲಕ್ಷ್ಮಿಯ ಜೊತೆ ಬಂದಿರುವಂಥ ಕಲ್ಲುಪ್ಪು ನಮ್ಮ ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ಓಡಿಸುತ್ತೆ ಹಾಗೂ ಕಷ್ಟಗಳನ್ನು ಕಳಿಸುತ್ತೆ ದೂರ. ಕಲ್ಲುಪ್ಪು ನಮ್ಮ ಮನೆಯಲ್ಲಿ ಏನೇ ಒಂದು ಯಾವುದೋ ರೂಪದಲ್ಲಿ ನೆಗೆಟಿವ್ ಕಾಡ್ತಾ ಇದೆ ಅಂತ ಹೇಳಿದ್ರು ಅದನ್ನು ಪೂರ್ತಿಯಾಗಿ ಹೋಗಲಾಡಿಸುತ್ತೆ ಈ ವಸ್ತುಗಳು. ಅದಕ್ಕೋಸ್ಕರ ಇಷ್ಟನ್ನು ನೀವು ಈ ಶುದ್ಧವಾದಂಥ ನೀರಲ್ಲಿ ಮಿಕ್ಸ್ ಮಾಡಿದ್ದೆ. ಈ ಪರಿಹಾರಗಳನ್ನು ಸಂಜೆ 7 ಗಂಟೆಯ ಒಳಗಡೆ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ. ಅದರ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆ ಅಂದರೆ ತುಳಸಿ ದೇವಿಯನ್ನು, ತುಳಸಿ ಗಿಡವನ್ನು ರಾತ್ರಿ ಸಮಯಗಳಲ್ಲಿ ನಾವು ಮುಟ್ಟಬಾರ್ದು. ಅದಕ್ಕೋಸ್ಕರ ನೀವು ಇಷ್ಟು ವಸ್ತುಗಳನ್ನು ಹಾಕಿ, ತಾಯಿ ನಮ್ಮ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ನಿನಗೆ ಗೊತ್ತಿದೆ, ಅವುಗಳನ್ನು ಬಗೆಹರಿಸಮ್ಮ. ನೀನು ನಮ್ಮ ಮನೆಯಲ್ಲಿ ನೆಲೆಸು ತಾಯಿ, ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡು ತಾಯಿ ಅಂತ ಕೇಳಿಕೊಳ್ಬೇಕು. ಆಗ ಶ್ರೀ ಮಹಾವಿಷ್ಣು ತುಂಬ ಸಂತೋಷ ಪಡ್ತಾನೆ ಸ್ನೇಹಿತರೆ. ಆ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬಂದು ನೆಲೆಸ್ತಾಳೆ. ಏಕೆಂದರೆ ನಾವು ತುಳಸಿ ದೇವಿಯ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಸಾಧ್ಯ. ಆದರೆ ತುಪ್ಪದ ದೀಪವನ್ನು ಹಚ್ಚಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರೋಕ್ಷಣೆ ಮಾಡಿ ಆ ನೀರನ್ನು ಸ್ವಲ್ಪ ಸ್ವಲ್ಪನೇ ಗಿಡದ ಹತ್ರ ಹಾಗೂ ಇನ್ನು ಮಿಕ್ಕಿದಂಥದ್ದನ್ನು ಬುಡಕ್ಕೆ ಹಾಕಿ. ಈ ರೀತಿ ಆಗೋದರಿಂದ ಅಷ್ಟೈಶ್ವರ್ಯಗಳು ಬರುತ್ತೆ. ಒಳ್ಳೆಯದಾಗಲಿ.